ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗೂ ಧೈರ್ಯಕ್ಕೆ ಭಾವಂತಮ್ಮ ಇದಾರಲ್ವಾ, ರಿಸ್ಕ್ ತಗೋಬಹುದು. ಹೋಗೋದು ಅಂದ್ರೆ ಯಾವಾಗ? ಯಾವಾಗಾದ್ರೂ ಓಕೆ, ನೀವ್ ಹೇಳ್ದಾಗ. ಕಾಲ್ ಮಾಡ. ರೀ ಅದಕ್ಕೆ ತಂಗಿ, ಏನ್ರಿ ಇದು ಫುಲ್ ಇಂಪ್ರೂವ್ಮೆಂಟು. ಐ ಕೆನಾಟ್ ಬಿಲೀವ್ ದಿಸ್. ಹುಡುಗಿರು ಎಸ್ ಅಂದ್ರೆ ನೋ ಅಂತನಾ, ನೋ ಅಂದ್ರೆ ಎಸ್ ಅಂತನಾ? ಓ ಕನ್ಫ್ಯೂಸ್ ಆಗ್ತಿದೆ, ಸ್ವಲ್ಪ ಕ್ಲಾರಿಟಿ ಕೊಡ್ರಿ. ಹುಡುಗಿರ್ ಮಾತನ್ನ ಹಾಗೆಲ್ಲ ಜಾಸ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಕ್ಲಾರಿಟಿ ಹುಡ್ಕೋದಕ್ಕೆ ಹೋದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗತ್ತೆ. ಯಾವಾಗ ಹೋಗೋಣ ಅಂತ ಹೇಳಿ ಅಷ್ಟೇ. ನಾಳಿದ್ರಲ್ಲಿ ಹೋಗೋಣ, ಓಕೆನಾ? ಓಕೆ, ಬಟ್ ಒಂದು ಕಂಡೀಷನ್. ನಾವ್ ಎಲ್ಲೇ ಹೋದ್ರೂ 2 ರೂಮ್ ಮಾಡಲೇಬೇಕು. ನಮ್ಮಿಬ್ರು ಮತ್ತೆ ಕಂಪಲ್ಸರಿ ಒಂದು ಗೋಡೆ ಇರಲೇಬೇಕು, ಓಕೆನಾ? ಓಕೆ ಅಂದ್ರೆ ಮಾತ್ರ ನಾನು ಬರೋದು. ಓಕೆ ಹಾಗೆ ಮಾಡೋಣ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಅದರಲ್ಲೆಲ್ಲ ಫುಲ್ ಪ್ರಾಂಪ್ಟ್. ಸರಿ, ಹಾಗಾದ್ರೆ ನನ್ನ ಮನೇಲಿ ಏನಾದರೂ ಒಂದು ಸುಳ್ಳು ಹೇಳಿ ಆಮೇಲೆ ರಿಸಲ್ಟ್ ಏನು ಅಂತ ತಿಳಿಸ್ತೀನಿ. ಆಲ್ ದಿ ಬೆಸ್ಟ್, ಬಾಯ್. ಕಾಫಿ. ಅಪ್ಪ, ಅಮ್ಮ, ಅದು ನನ್ಗೊಂದು ಫೋಟೋಶೂಟ್ ಆಫರ್ ಬಂದಿದೆ, ಅಲ್ಲಿಗೆ ಹೋಗ್ಲೇಬೇಕಂತೆ. ತುಂಬಾ ದೊಡ್ಡ ಆಫರ್ ಅಮ್ಮ, ಇದರಿಂದ ನನ್ನ ಕರಿಯರ್ಗೂ ಹೆಲ್ಪ್ ಆಗತ್ತೆ. ಸೂಪರ್ ಕಣೆ, ಒಳ್ಳೇದಾಯ್ತು. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಎಲ್ಲಂತೆ ಫೋಟೋಶೂಟ್? ಊಟಿನಲ್ಲಮ್ಮ. ಊಟಿಲ? ಔಟ್ಡೋರ್ ಶೂಟ್ 2 ದಿನ ಇದೆಯಂತೆ. ವಾವ್, ಹಾಗಾದ್ರೆ ಅಪ್ಪಿ ನಾನು ನಿನ್ ಜೊತೆ ಬರ್ತೀನಿ ಕಣೆ. ನಿನ್ ಜೊತೆಲಿ ಯಾರಾದ್ರೂ ಇದ್ದಂಗೂ ಆಗತ್ತೆ, ನನ್ನ ಆಸೆನೂ ಪೂರೈಸ್ದಂಗೆ ಆಗತ್ತೆ. ನೋಡು ಮಂದಾಕಿನಿ, ಮಕ್ಕಳನ್ನ ನಾವು ಎಷ್ಟು ದಿನ ಮೂಗ್ ದಾರ ಹಾಕಿ ಹಿಡ್ಕೊಂಡಿರಕ್ಕೆ ಸಾಧ್ಯ ಹೇಳು? ಒಂದಲ್ಲ ಒಂದಿನ ಅವರು ಇಂಡಿಪೆಂಡೆಂಟ್ ಆಗಲೇಬೇಕಲ್ವಾ? ಒಬ್ಬೊಬ್ಬರೇ ಓಡಾಡೋದು, ಒಬ್ಬೊಬ್ಬರೇ ಬದುಕೋದು, ಒಬ್ಬೊಬ್ಬರೇ ಕೆಲಸ ಮಾಡೋದು, ಇವನ್ನೆಲ್ಲ ಅವ್ರು ಕಲ್ತ್ಕೋಬೇಕಲ್ವಾ? ಇಲ್ಲ ಅಂದರೆ ಮುಂದಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗ್ಬಿಡುತ್ತೆ. ನಮ್ಮ ನಂತರ ದಿಕ್ಕೆ ತೋರ್ಸ್ದಂಗೆ ಆಗ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ನಾನು ಹೇಳ್ತಾರದು, ಹೋಗ್ಲಿ ಬಿಡು. ಇಷ್ಟಕ್ಕೂ ಅವಳೇನು ಚಿಕ್ಕ ಹುಡುಗಿ ಅಲ್ವಲ್ಲ, ಬೆಳೆದು ನಿಂತಿದ್ದಾಳೆ, ಜವಾಬ್ದಾರಿ ಇದೆ ಅವಳಿಗೆ. ಹೌದು ಅತ್ತೆ, ಮಾವ ಹೇಳ್ತಿರೋದು ಕರೆಕ್ಟು. ಇನ್ಮೇಲೆ ಅಪೇಕ್ಷಾ ಮಾಡ್ಲಿಂಗ್ ವರ್ಕ್ಗೆ ಬೇರೆ ಕಡೆ ಟ್ರಾವೆಲ್ ಮಾಡಬೇಕಾಗತ್ತೆ. ಅವಾಗ ಯಾರು ನಾವು ಅವಳ ಜೊತೆ ಹೋಗೋಕ್ಕಾಗಲ್ಲ. ಸೊ ಇವಾಗ ಅವಳು ಹೋಗಿ ಬರಲಿ ಬಿಡಿ. ಎನಿವೇ ಅವಳು ಒಬ್ಬಳೇ ಹೋಗ್ತಾ ಇಲ್ವಲ್ಲ, ಅವಳ ಜೊತೆ ಅವಳ ಟೀಮ್ ಹೋಗ್ತಾ ಇದೆ, ಆ್ಯಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ಹರ್. ಇಲ್ಲಿವರೆಗೂ ಇವಳು ಎಲ್ಲೇ ಹೋಗಿದ್ದಾಳೆ? ಮನೆ ಸ್ಟುಡಿಯೋ ಇಷ್ಟೇ ಇವಳು ಪ್ರಪಂಚ. ಈಗ ಸ್ವಲ್ಪ ಹೊರಗಡೆ ಹೋಗ್ಲಿ, ಪಿಕ್ನಿಕ್ ಇದ್ದಂಗೆ ಇರುತ್ತೆ, ಎಂಜಾಯ್ ಮಾಡಲಿ ಬಿಡು. ಸರಿ, ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಾ ಅಂದಮೇಲೆ ಅವಳು ಹೋಗಿ ಬರಲಿ. ನನಗಂತೂ ಊಟಿ ನೋಡೋಕ್ಕಾಗಲಿಲ್ಲ, ಅವಳಾದ್ರೂ ಎಂಜಾಯ್ ಮಾಡ್ಕೊ. ಹೋಗ್ಬಾ, ಆದರೆ ಹುಷಾರು. ಸರಿ ಅಮ್ಮ, ನಾನು ರೆಡಿ ಆಗ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ರಸಾದ್, 1 ಗಂಟು ಅಕ್ಕಿ ಬೆಳೆಯಲು ನೀನು ನಿನ್ನ ಕುಟುಂಬದವರು ಸೋತು ಸುಣ್ಣವಾದಿ. ಆದರೆ ನಮ್ಮ ರೈತ ಅದೆಷ್ಟೋ ಚೀಲ ಅಕ್ಕಿ ಬೆಳೆದು ಮಾರುಕಟ್ಟೆಯವರೆಗೆ ಸಾಗಿಸಲು ಅದೆಷ್ಟು ಬೆವರು, ಅದೆಷ್ಟು ಹನಿ ರಕ್ತವನ್ನು ಸುರಿಸುತ್ತಾನೆಂದು ಅವನಿಗೆ ಮಾತ್ರ ಗೊತ್ತು. ಇದರ ಮಧ್ಯೆ ಮಳೆ, ಗಾಳಿ, ಕ್ರಿಮಿ, ಕೀಟ ಇವುಗಳ ಸಮಸ್ಯೆ ಎಲ್ಲವನ್ನು ದಾಟಿ ನಿಮ್ಮ ಮನೆಗೆ 1 ಕಾಳು ಅಕ್ಕಿ ತಲುಪುತ್ತದೆ ಎಂದರೆ ಅದಕ್ಕೂ ಕೂಡ ರೈತನ ಕಠಿಣ ಪರಿಶ್ರಮವೇ ಕಾರಣ. ಹಾಗಾಗಿ ಅನಿವಾರ್ಯ ಸಂದರ್ಭದಲ್ಲಿ ಅನ್ನ ಚೆಲ್ಲುವ ಮುನ್ನ ಅನ್ನಪೂರ್ಣೇಶ್ವರಿಗೆ ಕ್ಷಮೆ ಕೇಳದಿದ್ದರೂ ಅನ್ನ ಬೆಳೆಯುವ ರೈತನಿಗೆ ಕ್ಷಮೆ ಕೇಳಲೇಬೇಕು. ನಿಮ್ಮ ಮಕ್ಕಳಿಗೆ ಹಣ್ಣು, ತರಕಾರಿ, ಸೊಪ್ಪು, ಧಾನ್ಯ ಇವುಗಳನ್ನು ದೂರದರ್ಶನದಲ್ಲೋ ಮಾರುಕಟ್ಟೆಯಲ್ಲೋ ಪರಿಚಯ ಮಾಡೋ ಬದಲು ನೇರವಾಗಿ ರೈತನ ಕಾರ್ಯಕ್ಷೇತ್ರವಾದ ಹೊಲ ಗದ್ದೆಗಳಿಗೆ ಭೇಟಿ ನೀಡಿ ಅದರ ಬಗ್ಗೆ ಅರಿವು ಮೂಡಿಸಿದರೆ ಅವರಿಗೂ ಕೂಡ ರೈತನ ಶ್ರಮ ಏನು ಎಂದು ಅರ್ಥವಾಗುತ್ತದೆ. ರೈತ ನೇಗಿಲ ಹಿಡಿದು ತಾಳ್ಮೆಯಿಂದ ಕಾಯುತ್ತಿರೋ ಬಲರಾಮ
ತಾಳ್ಮೆಯನ್ನೇ ಅಸ್ತ್ರವನ್ನಾಗಿಸಿ ಸಮಯ ಸಂದರ್ಭವನ್ನ ನೋಡಿ ಸೂಕ್ತವಾದ ಪ್ರತಿಕ್ರಿಯೆ ನೀಡೋ ಶ್ರೀರಾಮ. ಭಗವಂತ, ನೀನು ಹೇಳಿದ್ದು ಒಂದೊಂದು ಮಾತು ಅಪ್ಪಟ ಸತ್ಯ. ಆದರೆ ನನಗೊಂದು ಡೌಟು. ಈ ಸರ್ಕಾರದವರು ರೈತರ ಸಾಲ ಮನ್ನಾ ಮಾಡ್ತಾರೆ, ಬೆಳೆಗೆ ಪರಿಹಾರ ಕೊಡ್ತಾರೆ. ಇದರಿಂದ ರೈತರಿಗೆ ಅನುಕೂಲ ಇಲ್ವಾ? ರೈತನಿಗೆ ಪ್ರಕೃತಿ ಕೈ ಹಿಡಿದ್ರೆ ಸಾಕು, ಅವನು ಸರ್ಕಾರಕ್ಕೆ ಸಾಲ ಕೊಡಬಲ್ಲ ಕುಬೇರನಾಗ್ತಾನೆ. ಅವನಿಗೆ ಬೇಕಾಗಿರುವುದು ಸಾಲ ಮನ್ನಾ ಅಲ್ಲ, ಆಧುನಿಕ ವ್ಯವಸಾಯದ ಬಗೆಗಿನ ಸಾಮಾನ್ಯ ಜ್ಞಾನ. ಅವನಿಗೆ ಬೇಕಾಗಿರುವುದು ಬೆಂಬಲದ ಬೆಲೆಯಲ್ಲ, ರೈತಾಪಿ ಕಾರ್ಯದ ಬಗೆಗಿನ ಹಂಬಲದ ಬೆಲೆ. ಸೂರ್ಯನಿಗಿಂತ ಮೊದಲೇ ಕಾರ್ಯಪ್ರವೃತ್ತನಾಗುವ ಹಾಗೂ ಪಂಚಭೂತಗಳಾದ ಪೃಥ್ವಿ, ಅಪುಹು, ತೇಜೋ, ವಾಯು, ಆಕಾಶ ಇವರೆಲ್ಲರನ್ನೂ ತನ್ನ ಕಾರ್ಯದಲ್ಲಿ ಬಳಸಿಕೊಂಡು ಅವರನ್ನೂ ಕೂಡ ಸಹೋದ್ಯೋಗಿಗಳನ್ನಾಗಿ ಮಾಡಿಕೊಂಡಿರುವ ಏಕೈಕ ಉದ್ಯಮಿ ನಮ್ಮ ರೈತ. ರೈತ ಬೆಳೆದ ಬೆಳೆಗೆ ಬೆಲೆ ನೀಡುವುದರ ಜೊತೆಗೆ ರೈತನಿಗೂ ಬೆಲೆ ನೀಡಿದರೆ ನಾನು ತೃಪ್ತನಾಗುತ್ತೇನೆ. ರೈತ ಕೇವಲ ದೇಶದ ಬೆನ್ನೆಲುಬಲ್ಲ, ನಮ್ಮ ದೇಶದ ನಾಗರಿಕರ ಹೊಟ್ಟೆಪಾಡಿನ ರಾಯಭಾರ. ಈ ಹೊಸ ಸಂವತ್ಸರದಲ್ಲಿ ಹೊಸತನದ ಪಾಠವೇ ಇದೆ. ಹಳೆಯ ದಿನಗಳನ್ನು ಮರೆತು ಕಲಿತ ಪಾಠವನ್ನು ನೆನಪಿನಲ್ಲಿಟ್ಟುಕೊಂಡು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಿರಿ. ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನ ಕಡೆಯ ಮಾತು, ನಿಮಗೆ ಸಂಬಳ ಕೊಡುವ ಸಂಸ್ಥೆಗೆ, ವ್ಯಕ್ತಿಗೆ ಶ್ರೇಯಸ್ಸನ್ನು ಬಯಸಿ ನೀವು ನಮಸ್ಕರಿಸುವುದೇ ಆದರೆ ಅವರಿಗೂ ಅನ್ನ ಕೊಡುವ ರೈತನಿಗೆ ನಮಸ್ಕರಿಸುವುದು ನಿಮ್ಮ ಕರ್ತವ್ಯ. ಯುಗದ ಹಾದಿ ಯುಗಾದಿ ಹಬ್ಬವಾದರೆ ರೈತ ಜಗದ ಆದಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸರ್, ಹಬ್ಬನೇ ಮುಗಿದೋಯ್ತು, ಬೋನಸ್ ಇನ್ನೂ ಕೈಗೆ ಬರಲಿಲ್ಲ. ಅದನ್ನ ಹೇಳೋದಕ್ಕೆ ನಿಮಗೆ ಕರೆಸಿದ್ದು. ಬೋನಸ್ಸು ಅಡ್ವಾನ್ಸ್ ಕೊಡೋಕ್ಕಾಗಲ್ಲ. ಯಾಕೆ ಸರ್? ಏನಾದರೂ ನನ್ನ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತಾ? ನಿಮಗೆ ಅವತ್ತೇ ಹೆಚ್ಚಿಗೆ ಕೊಟ್ಟಿದ್ದೆ, ನೀವು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ಕೊಳ್ತೀನಿ. ನಿಮ್ಮ ವರ್ಕಿಂಗ್ ಡೇಸ್ ಇರೋದು 2 ತಿಂಗಳು ಮಾತ್ರ. 2 ತಿಂಗಳು ಮಾತ್ರನಾ? ಏನು ಸರ್ ಹಿಂಗೆ ಹೇಳ್ತಿದ್ದೀರಾ? ಸರ್, ಏನೋ ಡಾಕ್ಯುಮೆಂಟಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ನನಗಿನ್ನೂ 2 ವರ್ಷ ಸರ್ವಿಸ್ ಇದೆ ಸರ್. ಹೌದು, ಆದರೆ ನಿಮಗೆ ಹೇಳಿದ್ದೆ ನಮ್ಮ ಕಂಪ್ನಿ ರೂಲ್ಸ್ ಚೇಂಜ್ ಆಗಿದೆ ಅಂತ. ನಿಮಗೆ ಏಜ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ನಮ್ಮ ಕಂಪ್ನಿ ನೀವು ಕೆಲಸ ಮಾಡೋದಕ್ಕೆ ಅನ್ಫಿಟ್ ಅಂತ ತೀರ್ಮಾನ ಮಾಡಿದೆ. ಅದಕ್ಕೋಸ್ಕರ ನಿಮಗೆ 3 ತಿಂಗಳು ಸಂಬಳ ಕೊಟ್ಟು ಕಳಿಸ್ತಾರೆ. ನೀವು ಅಷ್ಟರಲ್ಲಿ ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೊಳ್ಳೋದು ಒಳ್ಳೇದನ್ಸುತ್ತೆ. ಸರ್, ಅದು ಶ್ರೀನಿವಾಸರೇ, ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ, ಆದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ನಿಮಗೆ ಗೊತ್ತು, ನಿಮ್ಮ ಫ್ರೆಂಡು ಸೋಮು ವಿಷಯದಲ್ಲಿ ಇದೇ ರೀತಿ ಆಯಿತು. ಇದೇ ಥರ ಅವ್ರು ಕೆಲಸ ಕಳ್ಕೊಂಡ್ರು. ವಯಸ್ಸಾದವ್ರನ್ನೆಲ್ಲ ಕೆಲಸದಿಂದ ತೆಗಿತಿದಾರಂತೆ ಕಣೋ. ಮುಗೀತು ಕಣೋ. ಸಮಾಧಾನ ಮಾಡ್ಕೋ. ಸರಿ, ಹೋಗಿ ಕೆಲಸ ನೋಡಿ. ರೀ, ಯಾವಾಗ ಬಂದ್ರಿ? ಇವಾಗ ಬಂದೆ ಲಕ್ಷ್ಮಿ, ಇವಾಗಿಂದು ಬಂದೆ. ಹೌದಾ? ರೀ, ಆಫೀಸಲ್ಲಿ ಬೋನಸ್ ಕೇಳ್ತೀನಿ ಅಂದ್ರಲ್ಲ, ಕೇಳಿದ್ರಾ? ಇರೋ ದುಡ್ಡೆಲ್ಲ ಹಬ್ಬಕ್ಕಂತ ಖರ್ಚಾಗೋಯ್ತು. ಇನ್ನು ಬಾಡಿಗೆನೂ ಕಟ್ಟಿಲ್ಲ. ಬಾಡಿಗೆಗಂತ ಎತ್ತಿಟ್ಟಿದ್ದ ದುಡ್ಡನ್ನು ಖರ್ಚು ಮಾಡಿಬಿಟ್ಟಿದ್ದೀವಿ. ಕೇಳಿದ್ದೀನಿ ಲಕ್ಷ್ಮಿ, ಅವರು ನಮ್ಮ ಮ್ಯಾನೇಜರು ರಜಕ್ಕೇನೋ ಹೋಗಿದ್ದಾರೆ, ಬಂದ ಮೇಲೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗತ್ತೆ. ಹೌದಾ? ಹಾಗಾದ್ರೆ ಸರಿ ರೀ. ಮನೆ ಬಾಡಿಗೆ ಜೊತೆ ರೇಷನ್ನು ತರಬೇಕು. ರೀ, ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಇಲ್ವಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ. ಹಂಗೆ ಕಾಣಿಸ್ತಿದ್ದೀನಾ?
ಹೇಳಿ ಏನಾಯ್ತು? ಏನಿಲ್ಲ ಲಕ್ಷ್ಮಿ, ಅದು ಇವತ್ತು ಆಫೀಸಲ್ಲಿ 2 ಕಾರ್ ಡೆಲಿವರಿ ಮಾಡಲೇಬೇಕಿತ್ತು. ಸೊ ಆಯಾಸ, ಹಾಗಾಗಿ ಏನೋ ಒಂದು ಸ್ವಲ್ಪ ಮೈಯೆಲ್ಲ ತುಂಬ ನೋವಾಗ್ತಿದೆ ಅಷ್ಟೇ. ಆರಾಮಾಗಿದ್ದೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡು, ಎಲ್ಲ ಸರಿ ಆಗುತ್ತೆ. ಆಯ್ತು, ಮಾಡ್ಕೊಂಡು ಬರ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನಿ ಅವರೇ, ಏನಾದ್ರು ಬೇಕಾಗಿತ್ತಾ? ಏನಿಲ್ಲ, ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರೋಣ ಅಂದ್ಕೊಂಡೆ. ಈಗಲಾ? ಯಾಕೆ? ನಂಗೆ ಮನೇಲೇ ಇದ್ದು ಬೋರ್ ಆಗ್ತಿದೆ. ಒಂದೇ ಕಡೆ ಓದ್ಕೊಂಡು ಸಾಕಾಯ್ತು. ನಮ್ಮ ಮನೇಲಿ ಆಗಿದ್ದಿದ್ರೆ ಹೊರಗಡೆ ಜಾಗ ಇತ್ತು, ಅಲ್ಲಿ ಓದ್ಕೋತಿದ್ದೆ. ಅಪ್ಪನ ರೂಮಲ್ಲಿ ಓದ್ಕೋತಿದ್ದೆ, ಅಣ್ಣನ ರೂಮಲ್ಲಿ ಓದ್ಕೋತಿದ್ದೆ, ಅಕ್ಕನ ರೂಮಲ್ಲಿ ಓದ್ಕೋತಿದ್ದೆ. ಆದರೆ ಇಲ್ಲಿ ಒಂದೇ ಕಡೆ ಬೇಜಾರಾಗ್ತಿದೆ ರೀ. ಅದಕ್ಕೆ ಇಲ್ಲಿ ಆಚೆ ಲಾನ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬರೋಣ ಅಂತ. ನೀವು ಮನೆ ಒಳಗಿದ್ದೀರಿ, ಓದೋಕ್ಕಾಗ್ತಾ ಇದೆ. ಹೊರಗಡೆ ಲಾನ್ಗೆ ಹೋದರೆ ಹಕ್ಕಿಗಳ ಶಬ್ದ, ಅವುಗಳ ಓಡಾಟ, ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲ್ಲ, ಓದೋಕ್ಕೆ ಕಷ್ಟ ಆಗಲ್ವಾ? ನಾನು ಓದ್ತೀನಿ ಅಂತ ಹೇಳ್ತಿಲ್ಲ, ನಿಮ್ಮ ಜೊತೆ ಒಂದು 10 ನಿಮಿಷ ವಾಕ್ ಮಾಡೋಣ ಅಂತ ಹೇಳ್ತಿರೋದು. ನಿಮ್ಮ ಜೊತೆ ಮಾತಾಡ್ತಾ ವಾಕ್ ಮಾಡಿದ್ರೆ ಸ್ವಲ್ಪ ನನಗೂ ಮೈಂಡ್ ಫ್ರೆಶ್ ಆಗುತ್ತೆ. ಪ್ಲೀಸ್ ರೀ. ಸಂಜೆ ಹೊತ್ತು ಲಾನಲ್ಲಿ ಓಡಾಡೋದು ಸರಿಯಲ್ಲ, ಸೊಳ್ಳೆಗಳಿರುತ್ತವೆ. ಈಗ ತಾನೇ ಹುಷಾರಾಗ್ತಾ ಇದ್ದೀರಿ, ಮತ್ತೆ ಸೊಳ್ಳೆ ಕಚ್ಚಿ ಏನಾದರೂ ಆದರೆ ಆಮೇಲೆ ಓದೋ ಕಷ್ಟ ಆಗಲ್ವಾ? ಒಂದು 10 ನಿಮಿಷ ಓಡಾಡ್ಕೊಂಡು ಬರೋಣ ಅಂದರೆ ಬೇಡ ಅಂತೀರಾ. ಸರಿ ಬಿಡಿ, ಮನೇಲೆ ಕೂತ್ಕೊಂಡು ಓದ್ತೀನಿ. ಇದು ನನ್ನ ಇಷ್ಟದ ಪ್ರಶ್ನೆ ಅಲ್ಲ ಜಾನ್ವಿ ಅವರೇ. ಆದರೂ ಇಟ್ಸ್ ಫೈನ್, ನಿಮ್ಮ ಇಷ್ಟದ ಹಾಗೇನೆ ಸ್ವಲ್ಪ ಹೊತ್ತು ಹೋಗ್ಬರೋಣ ಬನ್ನಿ. ಯಾಕೆ, ಏನಾಯ್ತು? ಅದು ನಾಯಿ ಹೊರಗಡೆನೇ ಇದೆ, ಕಟ್ಟು ಇಲ್ಲ. ನಿಮಗೆ ಮೊದಲೇ ನಾಯಿ ಕಂಡ್ರೆ ಭಯ, ಅದು ಬೊಳಕ್ಕೆ ಶುರು ಮಾಡಿಬಿಡುತ್ತೆ. ನಾನು ಕಟ್ಬಿಟ್ಟು ಬರ್ತೀನಿ. ಅಯ್ಯೋ, ನನ್ನ ನಾಯಿ ಇರೋ ವಿಷಯ ಮರ್ತೇ ಬಿಟ್ಟಿದ್ದೆ. ಸರಿ ಬಿಡಿ, ಬೇಡ, ನಾನು ಮನೇಲೇ ಓದ್ಕೋತೀನಿ. ನೀವು ಓದ್ಕೋತಾ ಇರಿ, ನಾನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬರ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಧಾ, ಬಾಯಲ್ಲಿ ನನ್ನ ಬಗ್ಗೆ ಬಾ. ಅವ್ವ, ಇವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ಯಾ? ಕಾರಣ ಐತೆ. ಅಮ್ಮವ್ರ ಜೈಲ್ಗೆ ಹೋಗೋಕ್ಕೆ ಇವಳೇ ಕಾರಣ. ಯೋನ್ ಹೇಳ್ತಿದ್ಯಾ ಪುಟ್ಟಕ್ಕ? ನಾನು ಹೇಳ್ತಾ ಇರೋದು ದಿಟ ಅಮ್ಮವ್ರೆ. ಈ ಕೆಲಸದಾಗೆ ಇವಳು ಒಬ್ಳು ಕೈ ಅಲ್ಲ, ಇವಳ ಜೊತೆಲಿ ಇನ್ನೂ ಬೇಕಾದಷ್ಟು ಕೈಗಳು ಸೇರ್ಕೊಂಡವೆ. ಇವಳೇನಾದ್ರೂ ಈಗ ಬಾಯಿ ಬಿಟ್ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕಲ್ಲ. ಏನು ಮಾಡಲಿ? ಮೊದಲು ರಾಜಮ್ಮಂಗೆ ಹೇಳ್ಬೇಕು. ಹೇಳು, ಯಾಕೆ ಹಿಂಗ್ ಮಾಡಿದೆ ಹೇಳು. ದುಡ್ಡಿನ ಆಸೆಗೆ ಹಿಂಗ್ ಮಾಡ್ಬಿಟ್ಟೆ ಪುಟ್ಟಕ್ಕ. ಬೇಕಂದ್ರೆ ಅಮ್ಮ ಅವ್ರ ಮುಂದೆ ಎಲ್ಲರ ಮುಂದೆನೂ ಹೇಳ್ತೀನಿ ಅಂದಲ್ಲ, ಈಗ ಹೇಳು. ಹೇಳು. ಯೋನ್ ಪುಟ್ಟಕ್ಕ, ನಿನ್ನ ಮಗಳನ್ನ ಕಾಪಾಡ್ಕೊಳ್ಳೋಕ್ಕೆ ಇನ್ನೂ ಪ್ರಯತ್ನ ಪಡ್ತಿದ್ಯಾ? ನನಗೂ ಹಾಗೆ ಅನಿಸ್ತಿದೆ ಅತ್ತೆ. ನನಗೆ ಪುಟ್ಟಕ್ಕ ಅವ್ರ ಮೇಲೆ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೆ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹೊಸ ನಾಟಕ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ರಾಧಾ, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡು. ನ್ಯಾಯ ಅಂತ ಬಂದಾಗ ನಮ್ಮ ಅವ್ವಂಗೆ ಎಲ್ಲರೂ ಒಂದೇ.
ಕೇಳಿದ್ರ ಅತ್ತೆ ಇವಳ ಮಾತ್ನ? ನಾನ್ ಪುಟ್ಟಕ್ಕ ಅವ್ರ ಮೇಲೆ ಆರೋಪ ಹೊರಿಸ್ತಿದ್ದೀನಂತೆ. ಇವಳು ನಿಮ್ ಮೇಲೆ ಆರೋಪ ಹೊರಿಸ್ಲಿಲ್ವಾ? ಓ, ನಿನಗೆ ಅತ್ತೆ ಬೇರೆ ಅಮ್ಮ ಬೇರೆನಾ? ನೋಡಿದ್ರ ಅತ್ತೆ, ಪದ್ಮ ಅವರು ಅಳ್ತಿರೋದ್ ನೋಡಿದ್ರೆ ಇವರೇ ಹೆದರ್ಸಿ ಬೆದರ್ಸಿ ಕರ್ಕೊಂಡ್ ಬಂದಿದ್ದಾರೆ ಅನ್ಸತ್ತೆ. ನಮ್ಗಂತ ಬುದ್ಧಿ ಇಲ್ಲ ರಾಧಾ. ನಾನು ಎಂತೋಳು ಅಂತ ಅಮ್ಮವ್ರಿಗೆ ಚಂದಾಗಿ ಗೊತ್ತು. ಅಮ್ಮವ್ರೆ, ನನ್ನ ಮಾತಿನ ಮ್ಯಾಗೆ ನಿಮಗೆ ನಂಬಿಕೆ ಐತೋ ಇಲ್ಲೋ? ನನ್ನ ಮಕ್ಕಳು ತೆಪ್ಪು ಮಾಡಿದ್ ನನಗೆ ಗೊತ್ತಾದರೆ ಆ ತೆಪ್ಪನ್ನ ಮುಚ್ಚಿಕ್ಕೋದಾಗ್ಲಿ ಇಲ್ಲ ಅವ್ರ ಪರ ವಹಿಸ್ಕೊಂಡು ಮಾತಾಡೋದಾಗ್ಲಿ ನಾನು ಎಂದೂ ಮಾಡೋಕ್ಕಿಲ್ಲ ಅಮ್ಮವ್ರೆ. ನಾನು ಸುಮ್ಕೆ ಪದ್ಮವನ್ನ ಇಲ್ಲಿ ಕರ್ಕ ಬಂದಿಲ್ಲ ಅಮ್ಮವ್ರೆ. ಅವ್ರ ಮನ್ಗೆ ಹೋಗಿ ದಿಟ ಏನು ಅಂತ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕ ಹೋಗಿ ಅಲ್ಲಿಂದ ಇಲ್ಲಿ ಕರ್ಕ ಬಂದೀವ್ನಿ. ಪುಟ್ಟಕ್ಕ, ನಿನ್ ಮ್ಯಾಕೆ ನಮ್ಗೆ ಯಾವ ಸಂಶಯನೂ ಇಲ್ಲ. ಸರಿ, ಇದು ಆಗ್ಲಿ ಬಿಡು. ಪದ್ಮವ್ವ, ತೆಪ್ಪು ಮಾಡೋದು ಎಷ್ಟು ಪಾಪವೋ, ಸುಳ್ಳು ಹೇಳೋದು ಕೂಡ ಅದಕ್ಕಿಂತಲೂ ದೊಡ್ಡ ಪಾಪ. ಒಂದೇ ಮನಸ್ಸಿನಿಂದ ಯೋನಾಯ್ತು ಅನ್ನೋದನ್ನ ಎಲ್ಲರ ಮುಂದೆನೂ ಏಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೇ ಇದು? ಈ ಮನೇಲಿ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಅತ್ತೆ, ಅಜ್ಜಿ ಇದೆ, ಈ ಮನೇಲಿ ಏನೋ ಸಮಸ್ಯೆ ಇದೆ. ಅತ್ತೆ, ಜೀವನದಲ್ಲಿ ಹೆಣ್ಮಕ್ಳು ಮೊದಲು ಏನ್ ಮಾಡ್ಬೇಕಾಗಿತ್ತೋ ಅದನ್ನ ಇವಳು ಈಗ ಮಾಡ್ತಿದ್ದಾಳಲ್ಲ ಅತ್ತೆ. ಗೊತ್ತು ಅಮ್ಮ, ನನ್ನ ಮಾವನ್ನ ನನ್ನಿಂದ ಕಿತ್ಕೊಳಕ್ಕೆ ಮಾಡ್ತಿರೋ ಪ್ಲಾನ್ ಇದು. ಇವಳು ಒಳ್ಳೆಯ ಥರ ಆ್ಯಕ್ಟ್ ಮಾಡಿ ನನ್ನ ಮಾವನ್ನ ಅವಳ ಪುಟ್ಟಿಗೆ ಬೀಳ್ಸ್ಕೊಂತಾಳೆ ಅನ್ಸುತ್ತೆ. ಇದೇ ನಿನ್ನಲ್ಲಿರೋ ಕೊರತೆ. ನೀನು ಅವಳ ಬಗ್ಗೆ ಈ ಥರ ಎಲ್ಲ ಯೋಚನೆ ಮಾಡೋ ಹಾಗಿಲ್ಲ. ನೀನೇನಾದರೂ ಒಂದು ಕತೆ ಬರೆದ್ರೆ ಅವಳು ಅದಕ್ಕೆ ಬೇರೆ ಚಿತ್ರಕಥೆನೇ ಬರೆದಿರ್ತಾಳೆ. ರುಕೋ, ಬಾಲ ಇವಳಿಂದ ಅನುಭವಿಸಿರೋದೇನು ಕಡಿಮೆನೆ. ಇವಳು ಬಾಲನ್ ಕಾಲಿಡಿದ್ರು ಬಾಲ ಇವಳ ಕಡೆ ತಿರುಗು ನೋಡಲ್ಲ. ನೀನ್ ಧೈರ್ಯವಾಗಿರು. ಇನ್ನಂತ ಬಂಗಾರದಂತ ಹುಡುಗಿನ ಬಿಟ್ಟು ಹಿಕ್ಕಾಗೆ ಬಂಗಾರದ ಹತ್ರ ಹೋಗಕ್ಕೆ ಅವನಿಗೆ ಬುದ್ಧಿ ಇಲ್ವಾ? ಈಗ ಬುದ್ಧಿವಂತ ಆಗಿದ್ದಾನೆ ಬಾಲ. ಅತ್ತೆ, ಚಾಕ್ ಪೀಸ್ ಇಟ್ಕೊಂಡು ಒಂದು ಗೆರೆ ಎಳೆಯಕ್ ಬರೋದಿಲ್ಲ ಇವಳಿಗೆ. ಇಷ್ಟು ದೊಡ್ಡ ರಂಗೋಲ ಹೆಂಗ್ ಬಿಟ್ಬಿಟ್ಲು ಅಂತ. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನೆಂದೆರೆಯೋ ಬಾಗಿಲನೋ ರಾಮ. ಓ, ಏನ್ ಎಲ್ಲ ಇಲ್ಲೇ ಬಂದ್ಬಿಟ್ಟಿದ್ದೀರಾ? ನಾನು ರಂಗೋಲಿ ಹಾಕೋದನ್ನ ನೋಡ್ತಾ ಇದ್ದೀರಾ? ನಾನೇ ಕಷ್ಟಪಟ್ಟು ಕಲ್ತು ಹಾಕಿರೋದು. ಚೆನ್ನಾಗಿದ್ಯಾ? ನೀನ್ಯಾರ ರಂಗೋಲಿ ಹಾಕೋದಕ್ಕೆ? ಏಯ್, ನಾನೇನ್ ನಿಮ್ಮ ಅಪ್ಪನ ಮನೆ ಮುಂದೆ ಬಿಡ್ತಾ ಇರೋದ? ಇದು ನನ್ನ ಮನೆ, ನನ್ನ ಇಷ್ಟ. ಅದನ್ನ ಕೇಳಕ್ ನೀನ್ ಯಾವಳೆ? ಕೊರತೆ ಕೊರತೆ ಮತ್ ನೋಡಿದ್ಯ ಅವಳನ್ನ? ಏಯ್, ಏನೇನಿಂದು? ಆ ಶ್ರೀಕೃಷ್ಣ ಪರಮಾತ್ಮನೇ ಇಷ್ಟೊಂದು ಅವತಾರಗಳು ಎತ್ತಲಿಲ್ಲ, ಅಷ್ಟು ಅವತಾರಗಳು ಎತ್ಬಿಟ್ಟಿದೆಯಲ್ಲ ನೀನು. ನೀನ್ ಸುಮ್ನೆ ಇರಮ್ಮ. ಅಜ್ಜಿ, ರಂಗೋಲಿ ಹೇಗಿದೆ ಅಂತ ಹೇಳು. ಇಷ್ಟು ಕಷ್ಟಪಟ್ಟು ರಂಗೋಲಿ ಹಾಕಿದಿರೆ, ಒಂದ್ ಒಳ್ಳೆ ಮಾತ್ ಬೇಡ್ವಾ? ಇದನ್ನೇ ರುಕ್ಕು ಅಥವಾ ಸತ್ಯ ಹಾಕಿದಿದ್ರೆ ಟೀಮ್ ಗಿಲ್ದಿರ ಕೆಲಸ ಮಾಡಿದಿರ ಅಂತಾರ ಬಿಲ್ಡಪ್ ಕೊಡ್ತಿದ್ರಿ. ಒಟ್ಟಲ್ಲಿ ನಾನ್ ಏನೇ ಮಾಡಿದ್ರು ನಿಮ್ಗಳು ನೆಮ್ಮದಿ ಇಲ್ಲ. ದೇವ್ಯಾಕಾ,
ರಂಗೋಲಿ ಹಾಕಿದ್ರೆ 100 ರೂಪಾಯಿ ಕೊಡ್ತೀನಿ ಅಂದ್ರಿ, ಕೊಟ್ಟೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಐ ಆಮ್ ಹ್ಯಾಪಿ ಫಾರ್ ಯು ಆ್ಯಂಡ್ ಸೀತಾ. ಆಲ್ ದ ಬೆಸ್ಟ್ ರಾಮ್ ಅಂತ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಗಾಡ್, ಫೈನಲಿ ಹಳೇದನ್ನೆಲ್ಲ ಮರ್ತು ಅವಳು ಮೂವ್ ಆನ್ ಆಗಿದ್ದಾಳೆ ಅಂತ ಈಗ ಒಂದು ಕನ್ಫರ್ಮೇಶನ್ ಸಿಕ್ತು. ಆ್ಯಂಡ್ ಮೋರ್ ಓವರ್ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ನಿಮ್ಮ ಹತ್ರ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಫೈನಲಿ ಐ ಫೀಲ್ ಸೋ ಲೈಟ್ ಆ್ಯಂಡ್ ಹ್ಯಾಪಿ, ಗೊತ್ತಾ? ನಿಮಗೆ ಪಾಸ್ ಬಗ್ಗೆ ಎಲ್ಲ ಹೇಳ್ಕೊಂಡು ಹಗುರ ಆಗಿದೆ, ಆದರೆ ನಾನು ಎಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ರಾಮ್. ನಿಮ್ಮ ಥರನೇ ನನಗೂ ಹಗುರ ಆಗಬೇಕು. ಆದರೆ ಅದು ಏನೇ ಇರಲಿ, ನಿಮ್ಮ ಪಾಸ್ಟೆಲ್ಲ ನಾನು ಕೆತ್ಕಲ್ಲ ಅಂತ ಹೇಳಿದ್ರಿ. ಆಮೇಲೆ ಸುಮ್ಮನೆ ಆಗ್ಬಿಟ್ರಿ. ಹೇಳ್ದೆ ನನ್ನ ಮನಸ್ಸು ಭಾರ ಆಗ್ತಿದೆ. ಏನು? ಮದುವೆ ಆದಮೇಲೆ ನವ ದಂಪತಿಗಳನ್ನ ಮನೆ ತುಂಬಿಸ್ಕೋಬೇಕಾದ್ರೆ ಜೊತೆಲೆ ಮೊಮ್ಮಗುನೂ ಮನೆ ತುಂಬಿಸ್ಕೋಬೇಕಾಗತ್ತೆ. ಪಾಪ ರಾಮನ ಮದುವೆ ನೋಡಬೇಕು ಅಂತ ಕಾಯ್ತಾ ಇರೋ ನಿಮ್ಮಪ್ಪ ರಾಮನ್ ಪಾದ ಸೇರ್ಕೊಂಡ್ಬಿಟ್ರೆ? ಮೊನ್ನೆ ಯಾರೋ ಒಬ್ಬ ಡೈವರ್ಸಿ ಸಂಬಂಧ ತಂದಿದ್ದಕ್ಕೆ ನಿಮ್ಮಪ್ಪ ಇನ್ನ ಸುಧಾರಿಸ್ಕೋತಾ ಇದ್ದಾರೆ. ಇನ್ನ ರಾಮ ಮದುವೆ ಆಗೋಳಿಗೆ ಆಲ್ರೆಡಿ ಒಂದು ಹೆಣ್ಣು ಮಗು ಇದೆ ಅಂತ ಗೊತ್ತಾದ್ರೆ ನಿಮ್ಮಪ್ಪ ಒಪ್ಕೋತಾರ? ಅಯ್ಯೋ ಅಯ್ಯೋ. ಪ್ರೀತಿ ಸಿಗದೆ ಇದ್ಮೇಲೆ 2 ವಿಷಯ ಆಗುತ್ತೆ. ಒಂದು ವೈರಾಗ್ಯ ಬರುತ್ತೆ, ಅಥವಾ ನಂತರ ದುರಾಸೆ ಬರುತ್ತೆ. ನಮ್ಮ ರಾಮನ್ಗೆ ದುರಾಸೆ ಎಲ್ಲ ಸೂಟ್ ಆಗಲ್ಲ, ವೈರಾಗ್ಯನೇ ಬರೋದು. ವೈರಾಗ್ಯ ಬಂದ್ಮೇಲೆ ಅವನು ಇಲ್ಲೇ ಇರ್ತಾನೆ ಅನ್ಕೊಂಡಿದ್ಯಾ? ಮತ್ತೆ ಇಲ್ಲಿಂದ ಬೇರೆ ದೇಶಕ್ಕೆಲ್ಲೋ ಹೋಗ್ತಾನೆ. ಆಮೇಲೆ ಈ ದೇಸಾಯಿ ಸಾಮ್ರಾಜ್ಯಕ್ಕೆ ಭಾರ್ಗವಿನೇ ಮಹಾರಾಣಿ. ಯು ವಿಲ್ ಕಾಲ್ ಮೀ ಮಹಾರಾಣಿ ಭಾರ್ಗವಿ ದೇಸಾಯಿ, ಓಕೆ? ಏನಾಯ್ತು ಸಾಧನಾ? ಮಾವಯ್ಯ, ಮಾವಯ್ಯ. ಭಾರ್ಗು, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ವಿದ್ಯಾಮಂತ್ರಿಗಳ ಮಗಳು ಫೇಲ್ ಆಗಿರುವುದು ಎಲ್ಲ ಕಡೆ ವ್ಯಾಪಕವಾಗಿ ಟೀಕೆ ಆಗುತ್ತಿದೆ. ಹಲವಾರು ಜನರ ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗುತ್ತಿದೆ. ಎಜುಕೇಶನ್ ಮಿನಿಸ್ಟರ್ ಮಗಳೇ ಫೇಲ್ ಆಗಿದ್ದಾಳೆ. ತನ್ನ ಮಗಳಿಗೆ ಎಜುಕೇಶನ್ ಕೊಡೋಕ್ಕಾಗದೇ ಇರೋರು ರಾಜ್ಯದ ಮಕ್ಕಳಿಗೆ ಏನು ಎಜುಕೇಶನ್ ಕೊಡೋಕ್ಕಾಗತ್ತೆ? ನಾವು ಫೇಲ್ ಆಗೋದಕ್ಕೆ ನಮ್ಮ ಅಪ್ಪ ಅಮ್ಮ ಭಯ ಆಗೇ ಇಲ್ಲ ಅಲ್ಲ. ಎಜುಕೇಶನ್ ಮಿನಿಸ್ಟರ್ ಮಗಳೇ ಫೇಲ್ ಆಗಿದ್ದಾಳಂತೆ, ಅಂಥದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕ? ಮಾಡಿ ತಗೋ, ಮೊದಲು ಇದನ್ನ ಆಫ್ ಮಾಡು. ತೀರು ಏನಾದರೂ ಇದನ್ನ ನೋಡಿದ್ರೆ ಅವನ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ.
ಈ ಶ್ರಾವಣಿ ಪಾಸ್ ಆಗ್ತಾಳೆ, ತಂದೆ ಹೆಸರು ಉಳಿಸ್ತಾಳೆ ಅಂತ ನಾನು ಅನ್ಕೊಂಡ್ರೆ ಈ ಮಗು ಯಾಕೆ ಹೀಗೆ ಮಾಡ್ತಿದ್ಯೋ? ಎಲ್ಲಿಗೆ ಹೋಗ್ಲಕ್ಕ, ನನಗೆ ಯಾರ ಮುಂದೆನೂ ತಲೆ ತಗ್ಸಿ ಅಭ್ಯಾಸ ಇಲ್ಲ. ಆದರೆ ಇವಳಪ್ಪ ಅನ್ನಿಸ್ಕೊಂಡಿರೋ ತಪ್ಪಿಗೆ ನಾನು ತಪ್ಪು ಮಾಡದೇ ಇದ್ರೂ ತಲೆ ತಗ್ಸೋ ಪರಿಸ್ಥಿತಿ ಬಂದಿಲ್ಲ. ನಾನು ಎಷ್ಟೇ ಸಾಧನೆ ಮಾಡಿ ಒಳ್ಳೆ ಹೆಸರು ಮಾಡಿದ್ರು ಆ ಒಳ್ಳೆ ಹೆಸರಿಗೆ ಕಪ್ಪು ಮಸಿ ಬಳಿಯೋದಕ್ಕೆ ಮಗಳು ಅನ್ನೋ ಹೆಸರಲ್ಲಿ ನನ್ನ ಶತ್ರುನೇ ಮನೇಲಿದ್ದಾಳಲ್ಲ. ತೀರು, ಏನೇ ಆದ್ರೂ ಅವಳು ಈ ಮನೆ ಮಗಳು. ಅವಳು ಪಾಸ್ ಆದ್ರೂ ಫೇಲ್ ಆದ್ರೂ ಅವಳು ನಿನ್ನ ಮಗಳು ಅಂತಾನೆ ಅನ್ನಿಸ್ಕೊಳ್ಳೋದು. ಜನ ಅವಳು ನಿಮ್ಮ ಮಗಳು ಅಂತಾನೆ ಹೇಳೋದು. ಇದೆಲ್ಲ ಇಲ್ಲೇ ನಿಲ್ಬೇಕು ಅಕ್ಕ. ಅವಳು ಫೇಲ್ ಆದ್ರೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ದೆ ನೆನಪಿದ್ಯಾ? ಸಲ ಏನಾದರೂ ಫೇಲ್ ಆದ್ರೆ ತಕ್ಷಣ ಮದುವೆ ಮಾಡೋದು. ಅವಳು ಫೇಲ್ ಆದ್ರೆ ಮದುವೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರಂತೆ. ಮಾಡಿ ಮಾವ ಸುಮ್ಮನೆ ಮಾತಿಗೆ ಹೇಳಿದ್ದು, ಅದೆಲ್ಲ ದಿಢೀರಂತ ಆಗೋ ಕೆಲಸನ ಹೇಳು. ಯಾಕಾಗಲ್ಲ? ಇಂಥೋಳ್ನ ಮನೇಲಿ ಇಟ್ಕೊಂಡು ಕೊರಗೋದಕ್ಕಿಂತ ಕೊಟ್ಟ ಹೆಣ್ಣು ಕುಲು ಹೊರಗೆ ಅಂತ ಕೈ ತೊಳ್ಕೊಳ್ಳೋದು ಒಳ್ಳೇದು. ಅಣ್ಣ, ಆದ್ರೂ ಶ್ರಾವಣಿಗೆ ಇಷ್ಟು ಬೇಗ ಮದುವೆ? ಸುರೇಂದ್ರ, ನನಗಾಗ್ತಿರೋ ಅವಮಾನಗಳು ನಿಲ್ಬೇಕು ಅಂದ್ರೆ, ನಾನು ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಈ ಮದುವೆ ಆದಷ್ಟು ಬೇಗ ನಡಿಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬೆಳಗ್ಗೆ ಬಿಸಿಯಾಗಿ ಕುಡಿದ್ರೆ ತಲೆ ತಂಪಾಗುತ್ತೆ. ಚಿಕ್ಕಮಗಳೂರಿನ ಬೆಳೆ ಕಾಫಿ 2 ಲಕ್ಷ ಬಿಸಿ ಕುಡಿದ್ರೆ ತಂಪಾಗುತ್ತೆ. ವೆರಿ ಗುಡ್. ಕಾಫಿ ವೆರಿ ಗುಡ್. ಕಾಫಿ ಅರೆ, ಕಾಫಿಗೆ ಅಂತ ಹಾಲು ಇಟ್ಟಿದ್ದೆ, ಏನಾಯ್ತು ಏನು? ಅಯ್ಯೋ, ಹಾಲೆಲ್ಲ ಉಕ್ಕೋಗಿದೆ. ಮೊದಲು ಕಾಫಿ ಮಾಡಿಬಿಡ್ತೀನಿ, ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಲೈಟರ್ ಎಲ್ಲೋಯ್ತು? ಇಲ್ಲಿದೆ. ಒಂದು ಲೋಟ ಕಾಫಿ ಮಾಡ್ಕೊಂಬ ಅಂತ ಹೇಳಿ ಎಷ್ಟೊತ್ತಾಯ್ತು ಈ ಅಪ್ಪಂಗೆ. ಅದೇನು ಕಾಫಿನೇ ಮಾಡ್ತಿದಾರೋ, ಕಾಫಿ ಬೀಜ ಕುಟ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಸೊಗ್ಲಾಡಿ, ಇದಮ್ಮ ಗ್ಯಾಸ್ ವಾಸನೆ ಬರ್ತಾ ಇದೆ. ಗ್ಯಾಸ್ ಏನಾದ್ರು ಲೀಕ್ ಆಗಿದ್ಯಾ? ಹೌದು, ಇದು ಗ್ಯಾಸ್ದೇ ವಾಸನೆ. ನಿನ್ ತಂದೆ ನಾನು ಎಷ್ಟು ಬೇಡ ಅಂದ್ರು ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಒಳಗೋದ್ರಮ್ಮ.
ಯಾಕೆ ಗ್ಯಾಸ್ ಆನ್ ಮಾಡೋದಕ್ಕೆ ಹೋದ್ರಿ? ಕಾಫಿ ಮಾಡೋಣ ಅಂತ ಹೋದೆ. ನಾನು ಎಷ್ಟು ಬೇಡ ಬೇಡ ಅಂದ್ರು ನೀವ್ ಯಾಕೆ ಕಾಫಿ ಮಾಡಕ್ ಬಂದ್ರಿ? ಕೇಳಿದ್ದಿದ್ದು ನಾನು ಮಾಡ್ಕೊಡ್ತಾ ಇರ್ಲಿಲ್ವಾ? ಹಾ, ಈಗ ಸೋಗಲಾಡಿ ಇದ್ದಾಳೆ, ಅವಳನ್ನು ಕೇಳ್ಬಹುದು, ಅಥವಾ ನಾನಿದ್ದೀನಿ ನನ್ ಕೇಳ್ಬಹುದಲ್ಲ. ನೀವೇ ಯಾಕೆ ಮಾಡೋಕೆ ಹೋದ್ರಿ? ನೋಡಿ, ಇನ್ನೆರಡು ನಿಮಿಷ ನಾವೇನಾದ್ರು ತಡವಾಗಿ ಬಂದಿದ್ದಿದ್ರೆ ಇಡೀ ಮನೆ ಹೊತ್ಕೊಂಡು ಹುರಿದು ಹೋಗಿರೋದು, ನಾವೆಲ್ಲ ಸುಟ್ಟು ಬೆಂದು ಹೋಗ್ತಾ ಇದ್ವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ನಾನು ಇತಿಹಾಸ ಸೇರ್ಕೊಂಡ್ಬಿಡ್ತಿದ್ದೆ. ಅಪ್ಪ, ಇತಿಹಾಸ ಸೇರುವಂಥ ಮಹಾ ಘನಂದಾರಿ ಕೆಲಸ ನೀನೇನು ಮಾಡಿಲ್ಲ. ದಯವಿಟ್ಟು ಏನೋ ಅರ್ಥವಾಯ್ತು. ನೋಡಿ ಬೀಗ್ರೆ, ನಿಮ್ಗೇನಾದ್ರು ಬೇಕಾದ್ರೆ ಈಗ ಸೋಗಲಾಡಿದ್ದಾಳೆ, ನಾನಿದ್ದೀನಿ, ನಮ್ಮನ್ನು ಕೇಳಿ. ಹಾಂ, ನಿಮ್ಮ ಕಾಫಿ ತಾನೇ ಬೇಕು, ಅವ್ರು ತಂದು ಕೊಡ್ತಾರೆ. ನೀವು ಹೋಗಿ ಆರಾಮ ಮಾಡ್ಕೊಳ್ಳಿ, ಹೋಗಿ ಹೋಗಿ ಬೀಗ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.